ತಿನ್ನೋ ಅನ್ನ ಅನ್ಬೋಸೋ ಸುಖ ಇಲ್ಲ ನಮ್ಗೆ. ಅಪ್ಪ ನಾನು ಸಿಗ್ಲೇಬಾರ್ದಾಗಿತ್ತು ಸಾವಿತ್ರಿ, ನೆಮ್ಮದಿಯಾಗಿರ್ತಿದ್ವಿ. ಪ್ರತಾಪ್ ಬಾಸು ಮೊದಲಿನಂಗೆ ನಗ್ನಗ್ತಾ ಮಾತಾಡಲ್ಲ ನನ್ನ ಹತ್ರ. ವಿನೂತ ಪ್ರೀತಿ ಅಂತ ಭಾವ ಅಂತ ಕರೆಯಕ್ಕಿಲ್ಲ. ಇದ್ರ ಮಧ್ಯೆ ನಾಳೆ ಆನಿವರ್ಸರಿ ಬೇರೆ. ದರಿದ್ರ ಜೀವನ ನಮ್ದು. ಒಳಗ್ ಸುಖ ಇಲ್ಲ ಅಂದ್ರು ಹೊರಗೆ ನಗ ಆಡ್ಕೊಂಡು ಓಡಾಡ್ಬೇಕು. ಇದೆಲ್ಲದನ್ನು ಬಿಟ್ಟು ಎಲ್ಲಾದ್ರೂ ದೂರ ಹೊಂಟೋಗೋಣ ಸಾವಿತ್ರಿ, ನೀನು ನಾನು. ನೋಡಿ, ನೀವ್ ಯಾರು ನನಗೆ ಬಣ್ಣ ಹಾಕೋಂಗಿಲ್ಲ. ನಿನಗೆ ಬಣ್ಣ ಹಾಕೋದಕ್ಕೋಸ್ಕರ ನಾವು ನಿಂತಿರೋದು. ಏನ್ರಿ ನೀವು ದೀಪ್ತಿ ಜೊತೆ ಸೇರ್ಕೊಂಡು ನೀವು ಹುಡುಗಾಟ ಆಡ್ತಾ ಇದ್ದೀರಲ್ಲ, ಸುಮ್ನೆ ಇರಿ. ದೀಪ್ತಿ ಬೇಡಮ್ಮ, ಬೇಡ ನಂಚಿನ. ನೋಡ ದೂರ 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 ನೀ ಹಾಕ್ಬೇಡಮ್ಮ, ಬಣ್ಣ ಹಾಕ್ಬೇಡಮ್ಮ. ಸರಿ 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 ಹಾಕಲ್ಲ, ಆದ್ರೆ ಒಂದ್ ಸೂಪರ್ ಆಗಿರೋ ಹಾಡು ಹಾಡು ನನಗೆ ಬರಲ್ಲ ಕಣೆ. ಹಾಡು 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 ಅಳಿಯೋದಾದ್ರೇನು ಭಾವನ ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಆಗಿ ಹಾಡ್ಬೇಕು. ಬರಲ್ಲ ಕಣೆ. ದೀಪ್ತಿ ದೀಪ್ತಿ ಪ್ಲೀಸ್ ನೋಡು ನೋಡು, ನೀನ್ ಬಣ್ಣ ಹಾಕಲ್ಲ ಅಂದ್ರೆ ನಿಮ್ಗೊಂದು ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ತೀನಿ ಕಣೆ. ಅಪ್ಪ ನಿಮ್ಗೆ ನಿಮ್ಗೆ ಬೇಡ. ಏಟಂತೆ ಎಷ್ಟು 25 ವರ್ಷದಿಂದ ಇದೇ ಅನುಭವಿಸ್ತಾ ಇದ್ದೀನಿ. ನಿಂತ್ಕ. ಬನ್ನಿ ಬನ್ನಿ. ಹಾಯ್ ಅಣ್ಣ, ಬನ್ನಿ. ಸಾವಿತ್ರಿ, ನೀವ್ ಇಷ್ಟೊತ್ತಿಗೆ ಬರೋದು? ನೋಡಿ, ನಿಮ್ ಚಾನ್ಸ್ ನಾ ತಗೊಂಡಿದ್ದೀನಿ. ರಂಗೋಲೆ ಹಾಕ್ತಾ ಇದ್ದೀನಿ. ಆದ್ರೆ ನಿಮ್ಮಷ್ಟು ಚೆನ್ನಾಗಿ ಹಾಕಕ್ ಬರಲ್ಲ. ಇಲ್ಲ, ಚೆನ್ನಾಗಿ ಹಾಕಿರ್ತೀರಾ ಬಿಡಿ. ಬನ್ನಿ 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 ಅಣ್ಣ. ಸ್ಟಾಪ್ 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 ಸ್ಟಾಪ್, ನಿಂತ್ಕೋಬೇಕು. ಯಾಕೆ ತಡಿತಾ ಇದ್ದೀರಾ? ತಡಿದೆ ಇದೇನಮ್ಮ ಮಾಡ್ತಾರೆ? ಮನೆ ಮಗಳು ಅಳಿಯ ಮನೆ ಒಳಗ್ ಬರ್ತಾ ಇದ್ದಾರೆ. ಪರಾಕ್ ಹೇಳಿದ್ರೆ ಸುಮ್ನೆ ಹಾಗೆ ಕರ್ಕೊಂಡ್ಬಿಡಕ್ಕಾಗತ್ತಾ? ರಾಜಾದಿರಾಜ ರಾಜಮಾರ್ತಾಂಡ ಧೀರ ವೀರ ಶೂರ ರಣಧೀರ ಕನ್ನಡ ಕುಲ ತಿಲಕ ಶ್ರೀ 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 ಸತ್ಯ ಮಹಾರಾಜ್ ಅವರಿಗೆ ಪರಾಕ್ ಬೋ ಪರಾಕ್ ಬೋ ಪರಾಕ್ ಬೋ ಪರಾಕ್. ಇನ್ನು ನೀನು ಆಹಾ, ಕಣ್ಣೀರ ಧಾರೆ, ಕಣ್ಣೀರ ನಿಧಿ, ಅಡಿಗೆ ಮಾಣಿಕ್ಯ, ಕೊಡುಗೆ ದಾನಿ, ಸಹನಾ ಮೂರ್ತಿ, ಮಹಾರಾಣಿ ಶ್ರೀಮತಿ ಸಾವಿತ್ರಿರವರಿಗೆ ಪರಾಕ್ ಬೋ ಪರಾಕ್ ಬೋ ಪರಾಕ್ ಬೋ ಪರಾಕ್. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಈಗ ಬನ್ನಿ ಸತ್ಯ ಮಹಾರಾಜ್ಗೆ ಜೈ, ಸತ್ಯ ಮಹಾರಾಜ್ಗೆ, ಸತ್ಯ ಮಹಾರಾಜ್ಗೆ, ಸತ್ಯ ಮಹಾರಾಜ್ಗೆ, ಸತ್ಯ ಮಹಾರಾಜ್ಗೆ, ಸಾವಿತ್ರಿ ಮಹಾರಾಣಿಗೆ ಜೈ, ಸತ್ಯ ಮಹಾರಾಣಿಗೆ ಜೈ, ಸಾವಿತ್ರಿ ಮಹಾರಾಣಿಗೆ ಜೈ.
ವಿಶಿಂಗ್ ಯು 25th ವೆಡ್ಡಿಂಗ್ ಆನಿವರ್ಸರಿ. ಅವಳೆಲ್ಲ ಇಂಗ್ಲಿಷ್ ಅಲ್ಲಿ ಇರಲ್ಲ. ಇದೇ ಸುಖ ಸಂತೋಷ ಸಂಪತ್ತು ನಿಮ್ಮಲ್ಲಿ 100 ಕಾಲ ಸಮೃದ್ಧಿಯಾಗಿ. ಇದೇ ತರ 50ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿನೂ ಆಚರಿಸ್ಕೊಳ್ಳಿ. ನಿಮ್ಮಂತ ಮಕ್ಳಿದ್ರೆ 50ನೇ ವರ್ಷದೇನಮ್ಮ 100ನೇ ವರ್ಷದ ಆಚರಿಸ್ಕೊಳ್ಳಿ. ವಿನುತಾ ಇಲ್ಲಿ ಅಮ್ಮ. ಬನ್ನಿ ಬನ್ನಿ, ನೀವು ಇನ್ನೂ ಬಂದಿಲ್ಲ ಅಂತ ಅಕ್ಕ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದು. ಬನ್ನಿ ಬನ್ನಿ. ಪ್ರತಾಪ್ ಕೋಪರ ಕೇಳಲ್ವಾ? ನೋಡಮ್ಮ, ಮಹಾರಾಜ ಮಹಾರಾಣಿ ಅಂತ ಒಬ್ಬೊಬ್ಬರೇ ಇರೋದು. ಉಳಿದವ್ರಿಗೆಲ್ಲ ಮಾಮೂಲಿ ಸ್ವಾಗತ ಸುಸ್ವಾಗತ. ಬನ್ನಿ ಬನ್ನಿ. ಅಮ್ಮ, ಇದು ನಿನ್ ಮಗಳಿಂದ ಒಂದ್ ಸಣ್ಣ ಉಡುಗೊರೆ. ಅಮ್ಮ 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 ಅಮ್ಮ, ಮೊದ್ಲು ನೀನು ನಾನ್ ತಂದಿರೋ ಗಿಫ್ಟನ್ನೇ ತಗೋಬೇಕು. ಚಿಕ್ಕೋರ್ ತಾನೇ ಮೊದ್ಲು. ಆಯ್ತು ವಿನುತಾ, ಅಮ್ಮಂಗೆ ಮೊದ್ಲು ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ತಗೋ. ಅಮ್ಮ ಮೊದ್ಲು ನಾನ್ ತಂದಿರೋ ಗಿಫ್ಟ್ ಅನ್ನು ತಗೊಂಡ್ರೆ ಅದನ್ನೆಲ್ಲ ಮಾಡ್ದ ಹಾಗೇನೆ. ತಗೋಮ್ಮ. ಈಗ್ಲಾದ್ರೂ ಸಾವಿತ್ರಿ ತಂದ್ರೆ ಗಿಫ್ಟ್ ತಗೊಳ್ಳ ಕೊಡಮ್ಮ. ಅಕ್ಕ 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 ಅಕ್ಕ, ಒಂದ್ ನಿಮಿಷ. ಇನ್ನೊಂದು ವಿಚಾರ ಗೊತ್ತಾ ನಿನಗೆ? ಈಗ ನೀನು 2 ಸೀರೆನಲ್ಲಿ ಯಾವ ಸೀರೆ ಉಟ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೋತೀಯೋ ಆ ಮಗಳ ಮೇಲೆ ನಿನಗೆ ಸಿಕ್ಕಾಪಟ್ಟೆ ಪ್ರೀತಿ ಅಂತ. ಈಗ ನೀನ್ ಯಾವ ಸೀರೆ ಉಟ್ಕೋತೀಯಾ? ಏ ಹೋಗೋ ನೀನೊಬ್ಬ. ನಾನು ಇವರಿಬ್ಬರು ತಂದಿರೋ ಸೀರೆನೂ ಉಟ್ಕೊಳ್ತೀನಿ. ಇಬ್ಬರ ಮೇಲೂ ನನಗೆ ಪ್ರೀತಿ ಇದೆ. ಅದೆಂಗಾಗತ್ತಕ್ಕ? ಅದೆಲ್ಲ ಆಗೋದಿಲ್ಲ. ನೀವ್ ಯಾವ್ದಾದ್ರು ಒಂದ್ ಸೀರೆನ ಆಯ್ಕೆ ಮಾಡ್ಕೊಳ್ಳೇಬೇಕು. ಏನಂತೀರ ನೀವೆಲ್ಲ? ನೋಡಿದ್ಯಾ, ಎಲ್ಲ ನನ್ ಕಡೆನೆ. ವಿನುತಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ನನಗ್ ಟೈಮ್ ಇಲ್ಲ, ನಾನು ಬರ್ತೀನಿ. ಏನಮ್ಮ, ಒನಕೆ ಓಬವ್ವ ಇದ್ದಾಗಿದ್ದೋಳು ಸತಿ ಸುಕ್ಕುಬಾಯ್ ತರ ಆಗ್ಬಿಟ್ಟಿದೆಯಲ್ಲಮ್ಮ. ನಿಮ್ಗೇನಾದ್ರೂ ಪ್ರಾಬ್ಲಮಾ? ನನಗೇನು ಪ್ರಾಬ್ಲಮ್ ಇಲ್ಲಮ್ಮ. ನಿಮ್ಮಕ್ಕ ಆಸ್ಪತ್ರೆಯಲ್ಲಿದ್ದಾಗ ನೋಡಕ್ ಬರ್ಲಿಲ್ಲ ಅಂತ ನನ್ನ ಮೇಲೆ ನಿನಗೆ ಕೋಪ ಇದೆ ಅಂತ ಗೊತ್ತು. ಹಾಗೇನೂ ಇಲ್ಲ, ನನಗ್ ಚೆನ್ನಾಗ್ ಗೊತ್ತಿತ್ತು ನೀವು ಬರಲ್ಲ ಅಂತ. ಅಮ್ಮ ಹೇಳದ್ಲಲ್ಲ ಅಂತ ಕರೆದೆ ಅಷ್ಟೇ. ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ ತಾತನ ಆಸ್ತಿನಲ್ಲಿ ಹಳ್ಳಿನಲ್ಲಿ ಸುಖವಾಗಿದ್ದೀವಿ ನಾವು ಅನ್ಕೊಂಡ್ಬಿಟ್ಟಿದ್ದೀರಾ? ಹೋದ್ಸಲಿ ಮಳೆ ಬಂದಾಗ ಮನೆ ಕುಸ್ತೋಯ್ತು. ತೇರ್ ಬೀದಿನಲ್ಲಿ ಯಾವ್ದೋ ಒಂದು ಪುಟ್ಟ ಮನೆಯಲ್ಲಿ ಬಾಡಿಗೆಗಿದ್ದೀವಿ. ಹೋದ ವರ್ಷ ಮಳೆ ಬಂದಾಗ ಬೆಳೆ ಎಲ್ಲ ಸರ್ವನಾಶ ಆಗೋಯ್ತು. ಅದು ಹೋದ ವರ್ಷ ಬೋರಲ್ಲಿ ಇಲ್ಲ ಅಂತ ಸಾಗುವಳಿನೇ ಆಗ್ಲಿಲ್ಲ. ನಿಮ್ಮತ್ತೆ ಮೈ ಮೇಲಿದ್ದ ಒಡವೆ ಎಲ್ಲ ಕರಗ್ತಾ ಇದೆ. ಗೊತ್ತಲ್ಲ ನಿನಗೆ, ಅವಳಿಗೆ ಸಿಕ್ಕಾಪಟ್ಟೆ ಗೂರ್ಲು. ಇಂಗ್ಲಿಷ್ ಔಷಧಿ ಕೊಡ್ಸೋದಿಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಆಯುರ್ವೇದ ನಾರು ಬೇರು ಅಂತ ಏನೋ ಒಂದಷ್ಟು ಔಷಧಿ ಕೊಡಿಸ್ತಾ ಇದ್ದೀನಿ. ನಿಮ್ಮ ಅಕ್ಕಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸಿದಾಳೆ ಅಂತ ನೀವು ನನಗೆ ಫೋನ್ ಮಾಡಿದಾಗ ಬರೋದಕ್ಕೂ ದುಡ್ಡಿರ್ಲಿಲ್ಲ ನನ್ನ ಹತ್ರ. ಏನೋ ಸೋದರ ಸೊಸೆರು ಬಹಳ ಕಷ್ಟದಲ್ಲಿದ್ದೀರಾ ಅಂತ ಸುದ್ದಿ ಕೇಳಿದೆ. ನಾನ್ ಬೆಳೆಸ್ತವ್ರು ನೋಡು, ನಿಮಗೆ ಅಭಿಮಾನ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ?
ಮಾವ ನಿಂತ್ಕೊಳ್ಳಿ ಮಾವ. ಸಂಸಾರ ಅಂದ್ಮೇಲೆ 1000 ಇರುತ್ತಲ್ವ ಮಾವ, ಅದನ್ನೆಲ್ಲ ಹೇಳ್ಕೊಳಕ್ಕಾಗತ್ತಾ? ಅದನ್ನೆಲ್ಲ ಬಿಟ್ಕೊಟ್ರೆ ನಮ್ಮವ್ರನ್ನ ನಾವೇ ಬಿಟ್ಕೊಟ್ಟಾಗಲ್ವಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಾವ. ಅಯ್ಯೋ 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 ಅಯ್ಯೋ, ಎಂಥ ಚಿನ್ನದಂಥ ಗುಣ ತಾಯಿ ನಿಂದು. ಅಲ್ಲಮ್ಮ, ನಿನ್ನವ್ರನ್ನ ನೀನು ಬಿಟ್ಕೊಡ್ಬಾರ್ದು ಅನ್ನೋ ಭಾವನೆ ನಿನಗಿದೆ, ಒಪ್ಕೋತೀನಿ. ಆದ್ರೆ ನಿನ್ನವ್ರು ಅಂತ ನೀನ್ ಅನ್ಕೊಂಡಿದ್ಯಲ್ಲ, ಅವ್ರಿಗೂ ಅದೇ ಭಾವನೆ ಇದೆಯಾ ತಾಯಿ? ಹೋಗ್ಲಿ ಬಿಡು, ನಾನೇನೋ ಹೊರಗ್ನೋನು, ನನ್ನ ಹತ್ರ ಏನು ಹೇಳ್ಕೊಬೇಡ. ಹೆಣ್ಣು ಮಕ್ಕಳ ಮನಸ್ಸಿಗೆ ದುಃಖ ಆದಾಗ ನೋವನ್ನ ಹಂಚ್ಕೊಳ್ಳೋಕ್ಕೆ, ದುಃಖನ ಹೇಳ್ಕೊಳ್ಳೋಕ್ಕೆ ತಾಯಿ ಇದ್ದಾಳಮ್ಮ. ನಿನ್ನ ದುಃಖ ಪೂರ್ತಿ ಅವಳ ಹತ್ರ ಹೇಳ್ಕೊ, ನಿನ್ನ ಮನಸ್ಸು ಸಮಾಧಾನ ಆಗತ್ತೆ. ಅದಕ್ಕೆ ಒತ್ತಾಯ ಮಾಡಿದೆ ತಾಯಿ ನಾನು. ನನಗಂತ ಭಾಗ್ಯ ಇಲ್ಲ ಬಿಡಿ ಮಾವ. ನಿಜ, ಎಲ್ಲನೂ ತಾಯಿ ಹತ್ರ ಹೇಳ್ಕೋತಾರೆ. ನನ್ನ ಅತ್ತೆ ಹೀಗೆ, ಓರ್ಗಿತ್ತಿ ಹೀಗೆ, ನಾದ್ನಿ ಹೀಗೆ ಅಂತ. ಆದ್ರೆ ನನ್ನ ಓರ್ಗಿತ್ತಿ ಹೀಗೆ ಅಂತ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಅವಳು ವಹಿಸ್ಕೊಳ್ಳೋದೆ ಅವಳನ್ನ. ಯಾಕೆ ಮಗು, ಏನಾಯ್ತು? ನನ್ನ ಹತ್ರ ಹೇಳ್ಕೊ. ಇದು ನನ್ನ ಮನೆ. ಇಲ್ಲಿರ್ಬೇಕಾಗಿದ್ದು ನಾನು, ಸಾವಿತ್ರಿ, ನನ್ನ ಮಗ ಸತ್ಯ. ಬೇರೆಯವರೆಲ್ಲರೂ ಈಗಿಂದ ಈಗಲೇ ಮನೆ ಬಿಟ್ಟು ಹೊರಡಬೇಕು. ನೀವಿಬ್ರು ಹೊರಗಡೆ ಹೋದ್ರೆ ಅವರಿಬ್ರು ಒಳಗಡೆ ಬರ್ತಾರೆ. ಬೇರೆಯವ್ರಿಗೆ ಅಂತ ತಂದಿರೋ ಬಟ್ಟೆಗಳನ್ನ ಹಾಕೋಬಾರ್ದು ಅನ್ನೋ ಒಂದು ಸಣ್ಣ ಡೀಸೆನ್ಸಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ಅವ್ರು 3 ಜನ ಊಟ ಮಾಡಲಿ, ನಾವು 3 ಜನ ಆಮೇಲೆ ಮಾಡೋಣ. ಅಥವಾ ನಮ್ದಾದ್ಮೇಲೆ ಅವ್ರು ಮಾಡಲಿ, ಒಟ್ಟಿಗೆ ಕೂತು ಊಟ ಮಾಡೋಕ್ಕಾಗಲ್ಲ. ನನ್ನ ಮಗ ಸತ್ಯ ಕೇಳ್ಕೊಂಡ ಅಂತ ನಿಮಗೆ ಈ ಮನೇಲಿರೋಕೆ ಅವಕಾಶ. ಇದು ಅವನ ಮನೆ, ಅವನ ಮನಸ್ಸಿ. ಈ ಮನೆಯಲ್ಲಿ ನೀವು 3 ಜನ ಇರೋದು ಅವನು ಕೊಟ್ಟ ಭಿಕ್ಷೆ. ಎಂತ ದೌರ್ಭಾಗ್ಯ ತಾಯಿ ನಿಂದು. ಸತ್ಯ, ನಾನು ಅತ್ತೇನಾದ್ರೂ ನನ್ನ ಪರ ಇದ್ದಾರಲ್ಲ, ಅದೇ ಸಮಾಧಾನ ಮಾವ. ಇಲ್ಲ ಅಂತಿದ್ರೆ. ಯಾಕಮ್ಮ, ಯಾಕೆ ಮಗು ಹೀಗಂತ್ಯ? ನಾನು ನಿನ್ ಸೋದರ ಮಾವ, ನಿನ್ ಪಾಲಕ್ ಸತ್ತೋಗ್ಬಿಟ್ಟಿದ್ದೀನಮ್ಮ. ನಾನಿದ್ದೀನಿ ತಾಯಿ. ಈ ಎಲ್ಲ ವಿಚಾರ ನನ್ನ ಹತ್ರ ಹೇಳಿದ್ಯಲ್ಲ, ನೋಡ್ತಾ ಇರು ಆ ಮನೆನ ಹೇಗೆ ಒಂದು ಹದಕ್ಕೆ ತರ್ತೀನಿ ಅಂತ. ನೀವು? ಹೌದಮ್ಮ, ನಾನೇ ನನ್ನ ಮುದ್ದು ಸೊಸೆ ಮುಖದಲ್ಲಿ ಯಾವಾಗ್ಲೂ ಸುಖ, ಸಂತೋಷ, ನೆಮ್ಮದಿ ತಾಂಡವವಾಡ್ತಾ ಇರಬೇಕು. ನಿನಗೆ ಆ ಮನೆಯಲ್ಲಿ ನಿನಗೆ ಸಿಗಬೇಕಾದ ಆಸ್ತಿ, ಅಂತಸ್ತು, ಐಶ್ವರ್ಯ ಇವೆಲ್ಲ ಸಿಗಬೇಕು. ಹಾಗೆ ಮಾಡ್ತೀನಿ ನಾನು. ಮಾಡ್ತೀನಮ್ಮ. ಇದೇನೆಲ್ಲ ಇಲ್ಲೇ ನಿಂತ್ಬಿಟ್ರಿ. ಹೋಗಿ ತಟ್ಟೆಗಳೆಲ್ಲ ಜೋಡಿಸ್ಬಿಡಿ. ಬೇಗ ಬೇಗ, ಹೊತ್ತಾಗುತ್ತೆ. ಬೇಗ ಹೋಗಿ ನೀವು. ಸಾವಿತ್ರಿ, ಯಾಕೆ ಹಾಕುತ್ತಿದ್ಯಾ? ಹೇಗೆ? ಮುಂಚೆ ಇದ್ದಾಗಿಲ್ಲ ಕಣೆ ನೀನು. ಅಲ್ವಾ? ಈಗ ನಾನು ಕರೋಡ್ಪತಿ, ದೊಡ್ಡ ಬಂಗ್ಲೆ, ಕಾರು, ಸೀರೆ, ಒಡವೆ. ಈಗ ನನ್ನ ಹತ್ರ ಏನಿಲ್ಲ ಹೇಳು. ಅದಕ್ಕೆ ಮೊದ್ಲಿನ ತರ ಇಲ್ಲ. ಸಾವಿತ್ರಿ,
ನಾನು ನಿನ್ನನ್ನ ವಿನುತನ್ನ ಹುಟ್ಟಾಗಿಂದ ನೋಡ್ತಾ ಇದ್ದೀನಿ ಕಣೆ. ವಿನುತ ಯಾವತ್ತೂ ನೀನು ಹಾಕಿದ ಗೆರೆಯನ್ನ ದಾಟೋಳೆ ಅಲ್ಲ. ಒಂದ್ ಪಕ್ಷ ನೀನ್ ನನ್ನ ಬೈತಿದ್ದೆ ಹೊರತು ವಿನುತನ್ನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದೆ. ಅಮ್ಮ ಅವಳನ್ನ ಬೈಬೇಡ ಓಡಿಬೇಡ ಅಂತ ನನ್ನನ್ನೇ ನೀನ್ ಅಂತ ಇದ್ದೆ. ನೀವಿಬ್ರು ಒಂದೇ ಪಾರ್ಟಿ ಕಣೆ. ಈಗಲೂ ಅಷ್ಟೇ ಮಾ, ಅದಕ್ಕೆ ತಾನೇ ನಾವಿಬ್ರು ಒಂದೇ ಮನೆ ಸೊಸೆರಾಗಿರೋದು. ಇರ್ಬೋದು ಕಣೆ, ಆದ್ರೆ ನೀವಿಬ್ರು ಮನೆಗೆ ಬಂದಾಗಿಂದ ನಾನು ಗಮನಿಸ್ತಾನೇ ಇದ್ದೀನಿ. ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದೇ ಇಲ್ಲ, ಮುಖಕ್ಕೆ ಮುಖ ಕೊಟ್ಟು ಮಾತಾಡಿದ್ದೇ ಇಲ್ಲ. ನಗ್ಬೇಕಲ್ಲ ಅಂತ ಬಲವಂತದ ನಗು ನಗ್ತಾ ಇದ್ದೀರಾ. ನೋಡಿದ್ರು ಮೊದಲಿನ ಪ್ರೀತಿ, ಮೊದಲಿನ ಆತ್ಮೀಯತೆ ಇರಲ್ಲಮ್ಮ. ಮುಕ್ತವಾಗಿ ಮಾತಾಡಕ್ಕಾಗಲ್ಲ. ಏನ್ ಮಾತಾಡಿದ್ರೆ ಹೆಚ್ಚು, ಏನ್ ಮಾತಾಡಿದ್ರೆ ಹೇಗೆ ಅರ್ಥ ಬರುತ್ತೋ ಅಂತ ಅಳ್ದು ತೂಗಿ ಮಾತಾಡ್ಬೇಕು. ನಕ್ರೆ ಅವಳನ್ನ ನೋಡಿ ಆಡ್ಕೋತಿದ್ದೀನಿ ಅನ್ಕೋತಾಳೆ. ಸುಮ್ಮನಿದ್ರೆ ಅವಳ ಕಡೆ ಗಮನನೇ ಕೊಡ್ತಿಲ್ಲ ಅನ್ಕೋತಾಳೆ. ನಾನ್ ನೋಡು, ನಿನ್ನ ವೆಡ್ಡಿಂಗ್ ಆನಿವರ್ಸರಿಗೆ ಬಂದು ನನ್ನ ಕಷ್ಟಗಳನ್ನೇ ಹೇಳ್ಕೊತಾ ಇದ್ದೀನಿ. ಕೆಳಗಡೆ ಎಲ್ರೂ ಕಾಯ್ತಾ ಇದ್ದಾರೆ. ಬೇಗ ರೆಡಿಯಾಗಿ ಬಂದ್ಬಿಡು. ಹಾ, ಕಾಯ್ತಿರ್ತೀನಿ. ನಮ್ಮಮ್ಮ ಲಕ ಅಂತ ಹೊಳಿತಿರ್ಬೇಕು. ಓಹೋ, ಅಳಿಯಂದ್ರಿಬ್ರು ಇಲ್ಲಿ ಸೇರ್ಬಿಟ್ಟಿದ್ದೀರಾ? ಸಾರಿ, ನಿಮ್ ಹರಟೆ ಮಧ್ಯೆ ಬಂದ್ಬಿಟ್ಟೆ. ಅಯ್ಯೋ ಹಾಗೇನಿಲ್ಲ ಮಾವ, ನಾವಿಬ್ರು ಹರಟೆ ಹೊಡೆಯುವಂಥದ್ದೇನಿದೆ. ಅದು ಸರಿನೇ, ಹರಟೆ ಹೊಡೆಯೋ ಟೈಮಲ್ಲಿ ಇದೆ ದೊಡ್ಡ ಅಳಿಯಂದ್ರಿಗೆ. ನಿಮ್ ಕಂಪ್ನಿ MD ಅಂತೆ. ಎಂಥ ಸಾಧನೆ ಅಲ್ವಾ? ಟ್ಯಾಕ್ಸಿ ಡ್ರೈವರ್ ಅಲ್ಲಿ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲಿ. ಅದೃಷ್ಟ, ಅದೇ ಹೇಳೋದು. ಯಾರ್ ಕಾಲ್ ಕೂಡ ಹೇಳಿ? ನಮ್ ಸಾವಿತ್ರಿದು. ಹಲೋ ಪ್ರತಾಪ್. ಹಾ, ನೀವೇನ್ ಮಾಡ್ಕೊಂಡಿದ್ರಿ? ಆಕ್ಚುಲಿ ದೊಡ್ಡ ಅಳಿಯಂದ್ರಿಗೆ ಸಹಾಯ ಮಾಡ್ತೀರಾ? ನಾನೊಬ್ಬ ನೋಡಿ, ಇದು ಕೇಳೋಂತ ವಿಷಯ ಹೇಳಿ. ಅಣ್ಣನಿಗೆ ಸಹಾಯ ಮಾಡೋದಕ್ಕಿಂತ ಬೇರೆ ಏನಿದೆ? ಲಕ್ಷ್ಮಣ ಮಾಡಿದ್ದು ಅದೇ ನೋಡಿ. ನೀವಿಬ್ರು ಅಷ್ಟೇ ರಾಮ ಲಕ್ಷ್ಮಣರ ತರ ಇರ್ಬೇಕು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಿಮ್ದು. ಅಳಿಯಂದ್ರೆ ಇಷ್ಟೊಂದು ಬಿಸಿ ಶೆಡ್ಯೂಲ್ ಅನ್ನು ಬಿಡುವು ಮಾಡ್ಕೊಂಡು ಬಂದ್ರಲ್ಲ, ಅದೇ ನನಗೆ ಸಂತೋಷ. ಅದೇ ಪ್ರೀತಿ ಅಭಿಮಾನ ಇನ್ನೂ ಇದೆ. ಅದೇ ದೊಡ್ಡತನ ನಿಮ್ದು. ಊಟ ಮಾಡದೆ ಮಾತ್ರ ಹೋಗ್ಬಾರ್ದು. ಹಾ ಪ್ರತಾಪ್, ನೀವು ಇರ್ತಿರಲ್ಲ, ಇರಿ. ಯಾವತ್ತೂ ನಮ್ಮಲ್ಲಿದ್ದವರೆಲ್ಲ ಒಂದ್ 4 ದಿವಸ ಇದ್ದು ಬಿಟ್ಟು ಹೋಗಿ. ಇನ್ಮೇಲೆ ಹೇಗಿದ್ರು ಬಿಡುವಾಗಿ ಇರ್ತಿರಲ್ಲ. ಅಳಿಯಂದ್ರೆ ನಿಮ್ ಮೀಟಿಂಗು, ಸೆಮಿನಾರು, ಫಾರಿನ್ ಟೂರು ಎಲ್ಲ ಚೆನ್ನಾಗಿ ನಡೀಲಿ. ನಾವೆಲ್ಲರೂ ನೋಡಿ ಖುಷಿ ಪಡ್ತೀವಿ. ಅಳಿಯಂದ್ರೆ ನಿಮ್ ಕಂಪ್ನಿ ನಿಮ್ಮಷ್ಟೇ ಎತ್ತರವಾಗಿ ಬೆಳಿಬೇಕು. ಎತ್ತರವಾಗಿ ಬೆಳಿಬೇಕು. ಹಲೋ ಪ್ರತಾಪ್. ಪ್ರತಾಪ್, ಮತ್ತೆ ಅಳಿಯಂದ್ರೆ ಮೇನ್ ಸಮಾಚಾರ? ಈಗ ಸ್ವಲ್ಪ ದಪ್ಪಕಾಗಿದೆ ನೀವು. ಹೊಸ ಮನೆ, ಹೊಸ ವಾತಾವರಣ. ವಿರುತ, ವಿರುತ, ವಿರುತ. ಯಾಕ ಕೂಕೋತಿದ್ದೀರಾ? ನಾಳೆ ನಿಮ್ಮನ್ ಬಿಟ್ಟು ಓಡೋಗ್ತೀನ? ನೀನ್ ಓಡೋಗಲ್ಲ. ಈಗ ನೀನ್ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ನಾನ್ ಹೊರಟೋಗ್ತೀನಿ ಅಷ್ಟೇ. ಎಲ್ಲಿಗೆ? ಮನೆಗೆ. ಫಂಕ್ಷನ್ ಇನ್ನೂ ಶುರುನೇ ಆಗಿಲ್ಲ ಪ್ರತಾಪ್, ಈಗಲೇ ಹೋಗಕ್ಕಾಗತ್ತಾ? ಈಗ ಆಗ್ತಿರೋ ಮರ್ಯಾದೆಗೆ ಮಳೆ ಹೊಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ಏನಾಯ್ತು ಪ್ರತಾಪ್? ಅದನ್ನ ಬೇರೆ ಬಿಡಿಸಿ ನಾನು ಹೇಳ್ಬೇಕಾ? ನನಗೆ ಒಂದು ಕ್ಷಣ ಇಲ್ಲಿರೋದಕ್ಕಾಗಲ್ಲ. ನಾನು ಹೋಗ್ತೀನಿ ಅಷ್ಟೇ. ಅಲ್ಲ, ಅರ್ಥದಲ್ಲೇ ಹೋದ್ರೆ ಮರ್ಯಾದೆ ಇರತ್ತಾ ಹೇಳಿ? ಈಗ ಏನ್ ಮರ್ಯಾದೆ ಉಳಿದಿದೆ ಅಂತ? ಈಗ ನಿಮ್ಮ ಅಪ್ಪ ಅಮ್ಮಂಗೆ ನಾವು ಬೇಡ. ಮೊದಲು ನಾವು ಬರೋದನ್ನೇ ಭಾಗ್ಯ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ದೀವಿ. ಈಗ ಬಂದಿದ್ದೀವಿ, ಎಲ್ಲೋ ಬಿದ್ದಿರ್ತೀವಿ ಅನ್ನೋ ಧೋರಣೆ. ಹಿಂಸೆ ಆಗ್ತಿದೆ ನನಗೆ. ನನಗೇನು ಕೆಲಸ ಇಲ್ವಂತೆ. 4 ದಿನ ಬಿದ್ದಿರಿ, ಊಟ ಹಾಕ್ತೀನಿ ಅನ್ನೋ ತರ ಮಾತಾಡಿದ್ರು ನಿಮ್ಮಪ್ಪ. ಇದನ್ನ ಕೇಳ್ಕೊಂಡು ನಾನು ಇಲ್ಲಿ ಇರ್ಬೇಕಾ?
ಹಾಗಂದ್ರ ಬನ್ನಿ ಪ್ರತಾಪ್ ಹೊರಡೋಣ. ಹಾವೇನಿಲ್ಲ ಅಂದ್ರೆ ಯಾರೇ ನಮ್ಮನ್ನು ಮಿಸ್ ಮಾಡ್ಕೊಳ್ಳ. ಗಿಫ್ಟ್ ಕೊಟ್ಟಾಗಿದೆ ಅಲ್ವಾ, ನಮ್ ಜವಾಬ್ದಾರಿ ಮುಗ್ದಿದೆ. ಯಾರಿಗೇನು ಹೇಳಕ್ ಬೇಕಾಗಿಲ್ಲ. ಬನ್ನಿ ಹೋಗೋಣ. ಪ್ರತಾಪ್ ನೀನ್ ಇಲ್ಲಿದೀಯಾ? ನಾನ್ ಮನೇಲೆಲ್ಲ ಹುಡುಕ್ತಾ ಇದ್ದೆ. ಬಾ, ಅತ್ತೆ ಕರಿತಾ ಇದ್ದಾರೆ. ನನ್ನನ್ನ ನಿನ್ನನ್ನ ಅಂದ್ರೆ ನಿನ್ನನ್ನು ವಿನುತನ್ನು. ನೀನ್ ಹೋಗು. ಅಯ್ಯೋ, ಯಾವಾಗ್ಲೂ ಇದ್ದಿದ್ದೆ ಕಣೋ ನಿಂದು. ಬಾ ವಿನುತ, ನಾವು ಹೋಗೋಣ. ಇಲ್ಲ ಅದ್ಕೆ ನಾವು ಅಬ್ಬಬ್ಬಾ, ಎಂತ ಫೆವಿಕಲ್ ಜೋಡಿನಪ್ಪ. ಬಾ ವಿನುತ ನೀನು, ಬಾ ನೀನು, ಬಾ ವಿನುತ. ಸಾವಿತ್ರಿ